ಯುಗಾದಿ. ಯುಗಾದಿ ಎಂಬ ಪದವು ಸಂಸ್ಕೃತ ಪದವಾದ ಯುಗ ಎಂದರೆ ಹೊಸದು ಮತ್ತು ಆದಿ ಎಂದರೆ ಆರಂಭ. ಹೊಸ ಯುಗದ ಆರಂಭವನ್ನೇ ಯುಗಾದಿ ಎನ್ನುತ್ತೇವೆ. ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ಸೋಮಕಾಸುರನು ಬ್ರಹ್ಮನಿಂದ ವೇದಗಳನ್ನು ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಟಾಗ ರಾಕ್ಷಸನಿಂದ ವೇದಗಳನ್ನು ಹಿಂಪಡೆಯಲು ಭಗವಾನ್ ಬ್ರಹ್ಮನು ವಿಷ್ಣುವಿನ ಸಹಾಯವನ್ನು ಕೋರಿದನು. ಆಗ ಶ್ರೀ ಮಹಾವಿಷ್ಣು ಮತ್ಸ್ಯಾವತಾರವೆತ್ತಿ ರಾಕ್ಷಸನನ್ನು ಕೊಂದು ನಂತರ ಬ್ರಹ್ಮನಿಗೆ ವೇದಗಳನ್ನು ಮರಳಿ ನೀಡಿದನು ಎಂಬುವುದು ಪ್ರಸಿದ್ಧಿ. ಈ ಸಮಯದಲ್ಲಿ ಮರಗಳ ಎಲೆಗಳು ಉದುರಿ ಹೊಸ ಚಿಗುರು ಬರುತ್ತದೆ. ಯುಗಾದಿಯಂದು ಬ್ರಹ್ಮದೇವರು ಭೂಮಿಯನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಎಂಬುದು ಜನರು ನಂಬುತ್ತಾರೆ. ಯುಗಾದಿ ಇಡೀ ವರ್ಷದ ಮೊದಲ ದಿನ ಮತ್ತು ಈ ದಿನ ಬ್ರಹ್ಮನಿಗೆ ಅರ್ಪಿಸುವ ದಿನ. ಪ್ರತಿ ವರ್ಷ ಬ್ರಹ್ಮದೇವನು ಈ ಮಂಗಳಕರ ದಿನವಂದು ತನ್ನ ದಿನವನ್ನು ಪ್ರಾರಂಭಿಸಿ ಜನರ ಭವಿಷ್ಯವನ್ನು ಬರೆಯುತ್ತಾರೆ. ಪಂಚಾಂಗ ಶಾಸ್ತ್ರಗಳ ಪ್ರಕಾರ ಅತ್ಯಂತ ಶುಭ ದಿನ, ಶುಭ ಮುಹೂರ್ತವೆಂದರೆ ಯುಗಾದಿ, ವಿಜಯದಶಮಿ, ಬಲಿಪಾಡ್ಯಮಿ. ಇದರಲ್ಲಿ ಯುಗಾದಿ ಅತಿ ಶ್ರೇಷ್ಠ ಮುಹೂರ್ತ ಎಂಬುದು ಭಾರತೀಯರು ನಂಬುತ್ತಾರೆ. ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ದಿನ ಎಂಬುದು ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಲಾಗುತ್ತದೆ. ಅಲ್ಲದೆ ಮಹಾಭಾರತದಲ್ಲಿ ಚಿದಿರಾಜದ ಅರಸ ವಾಸುವಿನ ಉಗ್ರ ತಪಸ್ಸಿಗೆ ಮೆಚ್ಚಿ ಇಂದ್ರನು ವೈಜಯಂತಿ ಮಾಲೆಯನ್ನು ಕೊಟ್ಟು ಚಿನ್ನದ ಕಲಶವುಳ್ಳ ಚಕ್ರಧ್ವಜವನ್ನು ರಾಜ ತಲೆ ಮೇಲೆ ಇಟ್ಟಿರುವ ದಿನ. ಇಂದು ಚಂದ್ರಮಾನ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಆಚರಿಸಲಾಗುತ್ತದೆ. ಯುಗಾದಿ ದಿನ ಹರಳೆ ಹಣ್ಣು ಹಚ್ಚಿ ಸ್ನಾನ ಮಾಡುತ್ತಾರೆ. ಯಾಕೆಂದರೆ ಮಂಗಳಕರವಾದ ಹರಳೆ ಎಣ್ಣೆ ನಮ್ಮ ದೇಹವನ್ನು ತಂಪು ಮಾಡುತ್ತದೆ. ಬೇವು ಮತ್ತು ಬೆಲ್ಲವನ್ನು ಹಂಚಿಕೊಳ್ಳುವುದು ಜೀವನದ ಎಲ್ಲ ಒಳ್ಳೆ ಮತ್ತು ಕೆಟ್ಟ ಹಂತಗಳು ಸಮನಾಗಿ ಸ್ವೀಕರಿಸಲು ಸಂಕೇತ. ಯುಗಾದಿಯಂದು ಹಸಿ ಮಾವು, ತೆಂಗಿನಕಾಯಿ, ಹುಣಸೆ ಹಣ್ಣು, ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ, ಬಿಸಿ ಇತ್ಯಾದಿ ಮಿಶ್ರ ರುಚಿಯನ್ನು ತಯಾರಿಸುತ್ತೇವೆ. ಏಕೆಂದರೆ ಬೇವು, ಬೆಲ್ಲವು ಸುಖ ದುಃಖ, ರಾತ್ರಿ ಹಗಲು ಇವುಗಳ ಸಂಕೇತವಾಗಿದೆ. ಬೆಲ್ಲ ಸಿಹಿಯ ಸಂಕೇತ. ಉಪ್ಪು ಜೀವನದಲ್ಲಿ ಆಸಕ್ತಿ ತೋರಿಸುತ್ತದೆ. ಹುಳಿ ಸವಾಲುಗಳು ಸಂಕೇತ. ಬೇವು ಕಹಿ ಜೀವನದ ಕಷ್ಟವನ್ನು ತೋರಿಸುತ್ತದೆ. ಹಸಿ ಮಾವು ಆಶ್ಚರ್ಯಗಳು ಮತ್ತು ಹೊಸ ಸವಾಲುಗಳನ್ನು ಸೂಚಿಸುತ್ತದೆ. ಮೆಣಸಿನ ಪುಡಿ ಮಸಾಲೆ ಒಬ್ಬರ ಜೀವನದಲ್ಲಿ ಕೋಪದ ಕ್ಷಣಗಳು ತೋರಿಸುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನಾವು ಸಮನಾಗಿ ತೆಗೆದುಕೊಳ್ಳಲು ಈ ಎಲ್ಲ ಸ್ವೀಕರಿಸುತ್ತೇವೆ. ಇದೇ ಥರ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ಬರಬೇಕು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ನಿಮ್ಮ ಕುಟುಂಬದವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು.